ರಾತ್ರಿ 8:30 ರಾತ್ರಿ ಸಮಯದಲ್ಲಿ ನಾನು ಮಂಡ್ಯದಿಂದ ಊರ ಕಡೆಗೆ ಹೋಗಲಿಕ್ಕೆ ಕಾರಮನೆ ಗೇಟ್ ಹತ್ರ ಪಾಸ್ ಆಗೋ ಟೈಮಲ್ಲಿ ಯಾವುದೋ ಅಪರಿಚಿತ ವ್ಯಕ್ತಿಗಳು 3 ಜನ ಒಂದೇ ವೆಹಿಕಲ್ನಲ್ಲಿ ಬಂದು ತುಂಬ ರಾಶಾಗಿ ಬಂದಿದೆ. ಅವರು ಹೋಗೋ ರೂಟ್ನೂ ಬಿಟ್ಟು ಹೋಗೋ ರಸ್ತೆನೂ ಬಿಟ್ಟು ನನ್ನ ಕಡೆನೇ ವೆಹಿಕಲ್ ಕಡೆ ಬಂದು ಗುದ್ದಿ ನನ್ನ ಕೆಳಗೆ ಕೆಡಕ್ತಾರೆ. ತಿರುಗಿ ಮತ್ತೆ ಒಂಚೂರು 3 ಹೆಜ್ಜೆ ಮುಂದಕ್ಕೆ ಹೋಗಿ ಹಿಂದಕ್ಕೆ ತಿರುಗಿ ನೋಡ್ತಾರೆ. ಅದು ನನಗೆ ಏಟಾಗಿದೆ ಅಂತ. ಏಟಾಗಿಲ್ಲ ಅಂದಾಗ ಎದ್ದು ನಿಂತಾಗ ತಿರ್ಗಾ ಮತ್ತೆ ಬಂದು ನನ್ನ ಮೇಲೆ ಅಲ್ಲೇ ಯಾವ ರೀತಿ ಅಂದರೆ ಕೊಲೆ ಮಾಡೋ ರೀತಿಲಿ ಅಲ್ಲೇ ಕೊಲೆ ಮಾಡಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬಂದು ಹೊಡಿತಾರಲ್ಲ, ಅದೇ ರೀತಿ ಹೊಡೆದು ಕೆಳಗೆ ಕೆಡಗಿ ನಂದೇ ಟಿಫನಲ್ಲಿ ತಲೆ ಮೇಲೆಲ್ಲ ಹೊಡೆದು ಕೆಳಗೆ ಕೆಡಿಕೊಂಡು ಅಯ್ಯೋ ಬಿಡ್ರಪ್ಪ ಅಂದರೂ ಬಿಡಲಿಲ್ಲ. ಅಲ್ಲಿರುವಂಥ ಜನ ಯಾರೂ ಬಿಡಿಸ್ಲಿಲ್ಲ. ಕೊನೆಗೆ ಅಲ್ಲಿ ಆಲೋ ಬ್ಲಾಕ್ ಇತ್ತು, ಆಲೋ ಬ್ಲಾಕಲ್ಲಿ ಹೊಡೆದು ನನ್ನ ತಲೆ ಒಂದು 6 ಇಂಚ್ ಓಪನ್ ಆಗಿದೆ. ಮತ್ತು ಮುಖ ಎಲ್ಲ ಊದಿದೆ, ಫುಲ್ಲು ಒಂದೇ ಕಡೆ ಹೊಡೆದಿದ್ರೆ. ಬರೀ ತಲೆ ಭಾಗದಲ್ಲೇ ಜಾಸ್ತಿ ಏಟಾಗಿದೆ ಪೂರ್ತಿ. ಇದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೇ ಪೊಲೀಸ್ನವ್ರು ಬರ್ತಾರೆ, ಹೊಯ್ಸಳದವರು. ಆಗ ಅವ್ರದ್ದೇ ವೆಹಿಕಲಲ್ಲಿ ಕರ್ಕೊಂಡೋಗಿ ಏನು ಮಂಡ್ಯ ವೈದ್ಯಕೀಯ ಸಂಸ್ಥೆಯ ತುರ್ತು ಘಟಕದಲ್ಲಿ ಅಡ್ಮಿಟ್ ಮಾಡ್ತಾರೆ. 9 ಗಂಟೆಗೆ ಅಡ್ಮಿಟ್ ಮಾಡಿದ್ರೆ ನನಗೆ 1 ಗಂಟೆನೂ ಟ್ರೀಟ್ಮೆಂಟ್ ಕೊಡ್ತಾರೆ. ಸರಿಯಾಗಿ ಇದು ಹೇಳಲ್ಲ, ಸ್ಪಂದನೆ ಇಲ್ಲ. ಯಾಕೆ ಅಂದರೆ ಆ ಸಂಸ್ಥೆಯ ನಿರ್ದೇಶಕರು, ಆ ಸಂಸ್ಥೆಯ ಮೆಡಿಕಲ್ ಸೂಪರ್ಡೆಂಟು ಮತ್ತು ಆ ಕಚೇರಿ ಸೂಪರ್ಡೆಂಟ್ ಚಂದ್ರಶೇಖರ್, ಈ 3 ಜನನೂ ಹಿಂದೆಯೇ ನನಗೆ ಕೊಲೆ ಮಾಡಿಸ್ತೀವಿ ಅಂತ ಬೆದರಿಕೆ ಆಗಿರ್ತಾರೆ. ಮತ್ತು ಕಚೇರಿಯಲ್ಲಿ ಅಲ್ಲೇ ಆಗಿರ್ತದೆ, ಒಂದು ಕಂಪ್ಲೇಂಟು ಆಗಿದೆ ಅವ್ರ ಮೇಲೆ. ನನ್ನ ಮೊಬೈಲು ಕಿತ್ಕೊಂಡು ಹೊಡೆದಾಕಿರ್ತಾರೆ. ಈಗಲೂ ಮೆಡಿಕಲ್ದು ಹಗರಣದ ಬಗ್ಗೆ ನೀನೇನಾದ್ರು ಹೋರಾಟ ಮಾಡಿದ್ರೆ ನಿನಗೊಂದು ಗತಿ ಕಾಣಿಸ್ತೀವಿ ಅಂತ ಹೇಳಿರ್ತಾರೆ. ನಿನ್ನೆ ಬೆಳಗ್ಗೆ ನಾನು 2 ಫೇಸ್ಬುಕ್ ಲೈವು ರೀಲ್ಸ್ ಮಾಡಿದ್ದೀನಿ. ಅದರಲ್ಲಿ ಇವರೇ 3000 ಪುಟದ್ದು ದಾಖಲೆ ಕೊಟ್ಟಿರ್ತಾರೆ ನನ್ನ ಮನೆಗೆ. ಅದು ಓಪನ್ ಮಾಡೋದೆಲ್ಲನೇ ವೀಡಿಯೋ ಮಾಡಿ ಬಿಟ್ಟಿರ್ತೀನಿ, ಹರಿಬಿಟ್ಟಿರ್ತೀನಿ. ಅದರಲ್ಲಿ ಫೇಕ್ ಬಿಲ್ಗಳು ಇರ್ತವೆ. 2023 ಬಿಲ್ಗಳು ಈಗ ಬಿಲ್ ಮಾಡಿರ್ತಾರೆ, ಸಪ್ಲೈ ಬಿಲ್ಗಳನ್ನ. ಅದ್ರ ಬಗ್ಗೆ ಒಂದಷ್ಟು ವೀಡಿಯೋ ಮಾಡಿ ಹಾಕಿರ್ತೀನಿ. ಸಂಜೆ ಈ ಘಟನೆ ನಡೀತದೆ. ಆ 3 ಜನ ಹೊಡೆಯೋದ್ರ ಜೊತೆಯಲ್ಲಿ ಇನ್ನಿಬ್ಬರು ಬಂದು ಹೊಡಿತಾರೆ. ಅವರು ಅಲ್ಲೇ ಇರ್ತಾರೆ. ಅವ್ರು ಹೆಂಗೆ ಬಂದರು ಅನ್ನೋದೇ ಆಶ್ಚರ್ಯ. ಗಾಡೀಲಿದ್ದವ್ರು 3 ಜನ ಹೊಡೆದ್ರು, ಓಕೆ. ಅದು ಹೊಡೆದ್ರೆ 2-3 ಏಟು ಹೊಡಿತಾರೆ. ಕೆಳಗೆ ಕೆಡಿಕೊಂಡು ದಿಂಡ್ಗಲ್ಲೇ ತಾಕೋಷ್ಟು ತಪ್ಪೇನು ಮಾಡಿದವು ಅಂತ ನನ್ನ ಗಾಡಿಗೆ ಅವ್ರು ಗುದ್ದಿ ಅದರಲ್ಲೂ 2 ಏಟು ಹೊಡಿಬೋದು. 2 ಏಟು ಹೊಡೆದ್ರು 100 ಏಟು 1000 ಏಟು ಸಾಯಿಸೋ ಮಟ್ಟದಲ್ಲಿ ಯಾಕೆ ಹೊಡಿಬೇಕು? ಸಾಯಿಸ್ಬೇಕಾದದ್ದು ಏನಿತ್ತು ಅಲ್ಲಿ? ನಾನು ಪೊಲೀಸ್ನವ್ರು ಕೇಳಿದ್ದೀನಿ, ಇಲ್ಲಿವರೆಗೂ ಅವ್ರು ಕಸ್ಟಡಿ ತಗೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. FIR ಕಾಪಿ ಕೊಟ್ಟಿಲ್ಲ. ನಾನು ಈ 3 ಜನದ್ದು ಹೆಸರನ್ನ ಸರ್ಟಿಫಿಕೇಟ್ ಏನು ಮೆಡಿಕಲ್ ಸರ್ಟಿಫಿಕೇಟ್ ಇದು ಮಾಡ್ತಾರೆ MLCಲಿ ಬರೆಯೋದೇ ಇಲ್ಲ ಅವರು. ನನಗೆ ಇವರು ಸುಪಾರಿ ಕೊಟ್ಟಿದ್ದಾರೆ ಅನ್ನೋದೇ ನಮ್ಮ ಮೂಲ ಉದ್ದೇಶ. ಇವರು ಸುಪಾರಿ ಕೊಟ್ಟಿದ್ದಾರೆ. ಆ 3 ಜನ ಏನು ಮಂಡ್ಯ ಆನೆಕೆರೆ ಬೀದಿದೆ ಅಲ್ಲಿ ಮಾರ್ಕೆಟ್ನಲ್ಲಿ ಕೆಲಸ ಮಾಡೋ ಹುಡುಗರಂತೆ. ಅಲ್ಲಿ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾರೋ ಇನ್ನೊಂದು ಮಾಡ್ತಾ ಗೊತ್ತೆ. PSI ಅವರೇ ಹೇಳಿದ್ದಾರೆ, ಸುನೀಲ್ ಕುಮಾರ್ ಅವರು ನಮಗೆ ಇಲ್ಲಿ ಅಡ್ಮಿಟ್ ಮಾಡಿದಾಗ ಆ ಹುಡುಗರು ಗೊತ್ತಿದ್ದಾರೆ, ವೆಹಿಕಲ್ ಸೀಸ್ ಮಾಡಿದ್ದೀವಿ, ಆ ವೆಹಿಕಲ್ನ ಹುಡುಗರು ಗೊತ್ತಿದ್ದಾರೆ ಅಂತಲೂ ಹೇಳಿದ್ದಾರೆ. ಸುಪಾರಿ ಕೊಟ್ಟಿದ್ದಕ್ಕೆ ಅಷ್ಟೆಲ್ಲ ಹೊಡೆಯೋದಿಲ್ಲ. ಯಾವ್ದಾರ ಒಂದು ಗಾಡಿ ಆಕ್ಸಿಡೆಂಟ್ ಆದರೆ 2 ಏಟೋ 3 ಏಟೋ ಹೊಡಿತಾರೆ. ತೀರಾ ಸಾಯಿಸೋ ಮಟ್ಟಕ್ಕೆ ಹೋಗಲ್ಲ. ಸಾಯಿಸೋ ಪ್ರಕ್ರಿಯೆ ಇಡೀ ವಿಡಿಯೋ ಇದೆ. ಅಲ್ಲಿ ತುಂಬ ಜನ ನಿಂತಿದ್ದರು, ಬಿಡಿಸ್ಲಿಲ್ಲ, ವಿಡಿಯೋ ಮಾಡ್ತಾಯಿದ್ದಾರೆ. ಪ್ರಾಣವನ್ನು ಉಳಿಸೋ ಕೆಲಸ ಮಾಡಲಿಲ್ಲ, ವಿಡಿಯೋ ಮಾಡ್ತಾಯಿದ್ದಾರೆ. ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಆ ಸಂಸ್ಥೆಯಲ್ಲಿರೋ ಭ್ರಷ್ಟಾಚಾರನ ಬೆಳಕಿಗೆ ತರೋದು, ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದು ತಪ್ಪ? ನಮ್ಮ ರಕ್ಷಣೆ ಇಲ್ವಾ? ನಾನು ಇದೇ SP ಅವರಿಗೆ 5 ಬಾರಿ ಲೆಟ್ರ್ ಕೊಟ್ಟಿದ್ದೀನಿ. ನನ್ನನ್ನು ಚಲನವಲನವನ್ನು ಕೆಲವು ವ್ಯಕ್ತಿಗಳು ರಾತ್ರಿ ಟೈಮಲ್ಲಿ ನಾನು ಊರಿಗೆ ಹೋಗ್ಬೇಕಾದ್ರೆ ಚಿಕ್ಕಮಂಡ್ಯ ಗಂಟನೂ ಫಾಲೋ ಮಾಡ್ತಾಯಿದ್ದಾರೆ ಅಂತ ಬರ್ದು ರೈಟಿಂಗಲ್ಲೇ ಕೊಟ್ಟಿದ್ದೀನಿ. ಹಿಂದೆ ಇದ್ದಂತೆ SP ಅವರು ನನಗೆ ರಕ್ಷಣೆ ಕೊಡಲಿಲ್ಲ. ಅವ್ರೇನು ಮಾಡ್ತಾರೆ, ಅರ್ಜಿ ವರ್ಗಾವಣೆ ಮಾಡೋದು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ. ಆ ಸ್ಥಳೀಯ ಪೊಲೀಸ್ ಸ್ಟೇಷನ್ ಏನೂ ಕೊಡಲ್ಲ. 8 ದೂರು ಕೊಟ್ಟಿದ್ದೀನಿ, ಒಂದೂ ಎಂಡಾಸ್ಮೆಂಟ್ ಕೊಟ್ಟಿಲ್ಲ. ಇವ್ರ ಜೊತೆಲಿ ಮಿಂಗಲಾಗಿದ್ದಾರೆ. ನಾನು ಎಷ್ಟೇ ಕೈ ಮುಗಿದ್ರು, ಸರ್ ನೀವು ನ್ಯಾಯನ ಉಳಿಸೋರು, ನಮ್ಮನ್ನು ರಕ್ಷಣೆ ಮಾಡೋರು ಅಂತ ಹೇಳಿದ್ರು ಒಂಟ್ರಿಪು ರಕ್ಷಣೆಗೆ ಧಾವಿಸಲಿಲ್ಲ. ಇವತ್ತಿನ ಘಟನೆಗೆ ಕಾರಣವೇ ಈ ವ್ಯವಸ್ಥೆ. ಈ ಭ್ರಷ್ಟ ವ್ಯವಸ್ಥೆ ಮನುಷ್ಯನಿಗೆ ಪ್ರಶ್ನೆ ಮಾಡ್ದಂಗೆ ಇಡ್ತಾ ಇದೆ. ಮನುಷ್ಯನ ಭ್ರಷ್ಟಾಚಾರನ ಬೆಳಕಿಗೆ ಚೆಲ್ಲುವಂಥದ್ದು, ಕಾನೂನು ರೀತಿ ಹೋರಾಟ ಮಾಡಲಿಕ್ಕೆ ಅವಕಾಶನೇ ಇಲ್ದಂಗೆ ಮಾಡ್ತಾವ್ರೆ. ಈಗ ನನಗೆ ಹೊಡೆದ್ರೆ ನೆಕ್ಸ್ಟು ನಾನೊಂದು 2 ತಿಂಗಳು ಈಗ ರೆಸ್ಟಲ್ಲಿ ಇರಬೇಕು. 2 ತಿಂಗಳು ನಾನು ಏನು ಹೋರಾಟ ಮಾಡ್ತೀನಿ ಅವೆಲ್ಲವೂ ತಣ್ಣಗಾಗ್ತದೆ. 2 ತಿಂಗಳಲ್ಲಿ ಒಂದಿಬ್ಬರು ರಿಟೈರ್ಡ್ ಆಗ್ತಾರೆ. ಅದೇ BK ಚಂದ್ರಶೇಖರು 9ನೇ ತಿಂಗಳು ರಿಟೈರ್ಡ್ ಆಗ್ತಾ ಇದ್ದಾನೆ. ಇದೇ 3 ಮೇನ್ ಕಮಿಟಿ ಮಾಡಿದ್ದಾರೆ. 3 ಮೇನ್ ಕಮಿಟಿ 6 ತಿಂಗಳಾಯಿತು, ಇಲ್ಲಿವರೆಗೂ ರಿಪೋರ್ಟ್ ಇಲ್ಲ, ದೂರದಾರು ಮಾಹಿತಿ ಇಲ್ಲ. ಹೌದು, ದೂರು ನಾನು ಹೇಳಿಕೆ ಕೊಟ್ಟಿದ್ದೀನಿ. ಬಂದು ಏನು ಆಸ್ಪತ್ರೆ ಒಳಗಡೆ ಪೊಲೀಸ್ನವ್ರು ಹೇಳಿಕೆ ತಗೊಂಡಿದ್ದಾರೆ, ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡು ಹೇಳಿದ್ದಾರೆ. ಅವರು ಬರೆದಿದ್ದಾರೆ ಇಲ್ಲವೋ ಗೊತ್ತಿಲ್ಲ. ನಾನು ಮಂಪಲ್ಲಿದ್ದೆ, ತೀರಾ ತಲೆ ಸುತ್ತ ಇತ್ತು, ಹಂಗಾಗಿ ನಾನು ಏನು ಓದಿಲ್ಲ. ಸೈನ್ ಮಾಡಿಸ್ಕೊ ಹೋಗಿದ್ದಾರೆ.
ಬನ್ನಿ ಸ್ಟೇಷನ್ಗೆ ಅಂತ ಹೇಳಿದ್ದಾರೆ ಅವರು ನಾಳೆಗೆ. ನನಗೆ ಹೋಗ್ಲಿಕ್ಕಾಗಿಲ್ಲ, ನಡೆಯೋಕ್ಕಾಗ್ತಾ ಇಲ್ಲ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.